ಧಾರವಾಡದಲ್ಲಿ ಕೆಐಎಡಿಬಿ ಅಧಿಕಾರಿಗಳ ಎಡವಟ್ಟಾಗಿದೆ. ಬೆಳೆದು ನಿಂತ ಚಿಕ್ಕು ಮತ್ತು ಸಾಕುವಾನಿ ಗಿಡಗಳ ಮಾರಣ ಹೋಮ ಮಾಡಲಾಗಿದೆ. ಪರಿಹಾರ ನೀಡೋದಕ್ಕಿಂತ ಮುಂಚೆನೇ ಜಮೀನುಗಳಲ್ಲಿ ಕಾರ್ಯಾರಂಭ ಮಾಡಿರೋದು ಅಧಿಕಾರಿಗಳು. ಧಾರವಾಡ ಜಿಲ್ಲೆಯ ಕೋಟೂರು ಗ್ರಾಮದಲ್ಲಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಜಮೀನು ಭೂಸ್ವಾಧೀನವಾದರೂ ಪರಿಹಾರ ಮಾತ್ರ ಬಿಡುಗಡೆಯಾಗಿಲ್ಲ. ಪರಿಹಾರ ಕೊಡೋದಕ್ಕಿಂತ ಮುಂಚೆನೇ ಕಾರ್ಖಾನೆ ಸ್ಥಾಪಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿರೋದು. 2016ರಲ್ಲಿ 8 ಎಕರೆ ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡಿದ್ರು ಕೆಐಎಡಿಬಿ ಅಧಿಕಾರಿಗಳು. 2023ರಲ್ಲಿ ಎಕರೆಗೆ 45 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಆದರೆ ಪರಿಹಾರವನ್ನ ಕೊಡದೆ ಅಭಿವೃದ್ಧಿ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ರು ಅಧಿಕಾರಿಗಳು. ರೈತರ ಅನುಮತಿ ಪಡೆಯದೆ ಅಭಿವೃದ್ಧಿ ಮಾಡೋದಕ್ಕೆ ಖಾಸಗಿ ಕಂಪನಿ ಮುಂದಾಗಿದ್ದು, ಬೆಳೆದು ನಿಂತಿದ್ದ 20ಕ್ಕೂ ಹೆಚ್ಚು ಚಿಕ್ಕು ಮರಗಳು, 40 ಸಾಕುವಾನಿ ಗಿಡಗಳನ್ನ ನಾಶ ಮಾಡಿದ್ದಾರೆ. 10 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಮರವನ್ನ ಖಾಸಗಿ ಕಂಪನಿಯವರು ಕಡಿದಿರೋದು. ಪರಿಹಾರವನ್ನ ನೀಡದೆ ಅಭಿವೃದ್ಧಿ ಮಾಡ್ತಾ ಇರೋದು ಯಾಕೆ? ರೈತ ರಾಕೇಶ್ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಆದ್ರೆ ಈ ಪ್ರಶ್ನೆಗಳಿಗೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳ್ತಿರೋದು. ಧಾರವಾಡ ಕೆಆರ್ಡಿಬಿ ಇಲಾಖೆ ಅಂದರೆ ಧಾರವಾಡ ಕೆಆರ್ಡಿಬಿ ಕಚೇರಿಯ ಅಧಿಕಾರಿಗಳು ಪ್ರತಿಯೊಂದು ಸರಿ ಏನಂದರೆ ಎಡವಟ್ಟನ್ನು ಮಾಡ್ಕೊಳ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ 2016ರಲ್ಲಿ ಧಾರವಾಡ ತಾಲೂಕಿನ ಕೋಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತಹ ರಾಕೇಶ್ ರಾಮನಗೌಡರ ಎಂಬುವರ ಸದ್ಯ ಈಗ 8 ಎಕರೆ ಜಮೀನನ್ನು ಸದ್ಯ ಭೂ ಸ್ವಾಧೀನಪಡಿಸಿಕೊಂಡಿತ್ತು 2016ರಲ್ಲಿ. ಆದರೆ ಈಗ ಏಕಾಏಕಿ ಅಂತಂದರೆ ಖಾಸಗಿ ಕಂಪನಿಗೆ ಅಂದರೆ ಆ ರೈತರಿಗೆ ಪರಿಹಾರವನ್ನು ಕೊಡದೆ ಈಗ ಸದ್ಯ ಆ ರೈತರ ಅಂದರೆ ರಾಕೇಶ್ ರಾಮನಗೌಡರ ಎಂಬುವರ ರೈತರ ಹೊಲದಲ್ಲಿರ್ತಕ್ಕಂತಹ ಚಿಕ್ಕು ತೋಟವನ್ನು ಈ ರೀತಿಯಾಗಿ ನಾಶ ಮಾಡಿರುವಂಥದ್ದು. ಯಾಕಂತಂದರೆ ನಾವು ದೃಶ್ಯಗಳಲ್ಲಿ ತೋರಿಸಿದ ಯಾವ ರೀತಿಯಾಗಿ ಇಲ್ಲಿರ್ತಕ್ಕಂಥ ಗಂಧದ ಗಿಡ ಆಗಿರ್ಬೋದು ಮತ್ತು ಚಿಕ್ಕು ಗಿಡಗಳನ್ನು ಸದ್ಯ ಈಗ ಖಾಸಗಿ ಕಂಪನಿಯವರು ಅಂದರೆ ಖಾಸಗಿ ಕಂಪನಿಯವರಿಗೆ 2 ಎಕರೆಯನ್ನು ಈ ರೈತರದ ಜಮೀನನ್ನು ನೀಡಿರುವಂಥ ಕೆಆರ್ಡಿಬಿ ಇಲಾಖೆ ಅಧಿಕಾರಿಗಳ ಸೂಚನೆಯ ಮೇರೆಗೆ ಸದ್ಯ ಈಗ ಇಲ್ಲಿರ್ತಕ್ಕಂಥ ಅಂದರೆ ಖಾಸಗಿ ಕಂಪನಿಯವರು ಈ ಒಂದು ತೋಟವನ್ನು ಸದ್ಯ ನಾಶ ಮಾಡಿರುವಂಥದ್ದು. ಸದ್ಯ ಸುಮಾರು ಒಂದು 50ರಿಂದ 60 ಗಿಡಗಳನ್ನು ಸದ್ಯ ಈಗ ಕಂಪನಿಯ ಅಂದರೆ ಖಾಸಗಿ ಕಂಪನಿಯವರು ಸದ್ಯ ಈಗ ಹಾಳು ಮಾಡಿರುವಂಥದ್ದು. ಸೊ ಈ ಒಂದು 2016ರಿಂದ ಇಲ್ಲಿವರೆಗೂ ಆ ರಾಕೇಶ್ ರಾಮನಗೌಡ ಎಂಬ ರೈತರಿಗೆ ಇನ್ನೂವರೆಗೂ ಪರಿಹಾರ ಕೂಡ ಕೊಟ್ಟಿಲ್ಲ. 2016ರ ಬಳಿಕ ಏನಂತಂದರೆ ಇವರು 2023ರಲ್ಲಿ ಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟಿಂದ ಆದೇಶನ ಮಾಡಿಸ್ಕೋತಾರೆ ಏನಂತಂದರೆ ನಮಗೆ ಹೆಚ್ಚಿನ ಪರಿಹಾರ ಬೇಕಂತ ಹೇಳಿ. ಆದರೆ ಸದ್ಯ ಕೋರ್ಟ್ ಕೂಡ ಆದೇಶ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಸದ್ಯ ಇವರಿಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ. ಸೊ ಈಗ ನಮ್ಮ ಜೊತೆಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಕಾರ್ಖಾನೆಯನ್ನ ನಿರ್ಮಾಣ ಮಾಡಬೇಕು ಸರಿ, ಕಾರ್ಖಾನೆ ನಿರ್ಮಾಣ ಮಾಡೋದಕ್ಕೆ ಭೂಮಿ ಕೂಡ ಬೇಕು ಸರಿ, ಆದ್ರೆ ಭೂಮಿಯನ್ನ ಪಡ್ಕೊಂಡಿರುವಂತ ಕೆಐಎಡಿಬಿ ಅಧಿಕಾರಿಗಳು ಇದೀಗ ಪರಿಹಾರವನ್ನ ಕೊಡದೆ ರೈತರನ್ನ ಸತಾಯಿಸ್ತಾ ಇರುವಂತದ್ದು. ಹೈಕೋರ್ಟ್ ಬೇರೆ ಸೂಚನೆ ಕೊಟ್ಟಿತ್ತು, ಆದ್ರೂ ಅಧಿಕಾರಿಗಳು ಯಾಕೆ ಆದೇಶವನ್ನ ಪಾಲಿಸಿಲ್ಲ? ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಎಸ್ ನೈನಾ, ಏನಂತಂದ್ರೆ 2016ರಲ್ಲಿ ಧಾರವಾಡ ಕೆಆರ್ಡಿಬಿ ಇಲಾಖೆಯ ಅಧಿಕಾರಿಗಳು ಧಾರವಾಡ ತಾಲೂಕಿನ ಬೇಲೂರು, ಕೋಟೂರು ಮತ್ತು ಮುಮ್ಮಿಗಟ್ಟಿ ಗ್ರಾಮಗಳಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಎಕರೆ ರೈತರ ಜಮೀನನ್ನ ಭೂ ಸ್ವಾಧೀನ ಪಡಿಸ್ಕೊಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ರಾಕೇಶ್ ರಾಮನಗೌಡ್ ಅಂತ ಏನು ರೈತ ಇದ್ದಾರೆ, ಸುಮಾರು 8 ಎಕರೆ ಜಮೀನನ್ನ ಇವ್ರದ್ದು ಕೂಡ ಈಗಾಗಲೇ ಕೆಆರ್ಡಿಬಿ ಇಲಾಖೆ ಭೂ ಸ್ವಾಧೀನ ಪಡಿಸ್ಕೊಂಡಿತ್ತು. ಆದ್ರೆ ಇಲ್ಲಿವರೆಗೂ 2016ರಿಂದ 2025ರವರೆಗೆ ಇವತ್ತಿಗೂ ನಯಾ ಪೈಸಾ ಒಂದು ಪರಿಹಾರನ ಕೊಡದೆ ಸದ್ಯ ಈಗ ಇಲಾಖೆ ಅಧಿಕಾರಿಗಳು ಅಂದ್ರೆ ಕೆಆರ್ಡಿಬಿ ಇಲಾಖೆಯ ಡೆವಲಪ್ಮೆಂಟ್ ಅಧಿಕಾರಿಗಳ ಸೂಚನೆ ಮೇರೆಗೆ ಸದ್ಯ ಈಗ ಏನಂತಂದ್ರೆ ಒಂದು ಖಾಸಗಿ ಕಂಪನಿಯವರು ಅಲ್ಲಿರ್ತಕ್ಕಂಥ ಅಂದ್ರೆ ರಾಕೇಶ್ ಅವರಿಗೆ ಸೇರಿದಂತಹ 1 ಎಕರೆ ಜಮೀನಿನಲ್ಲಿ ಸದ್ಯ ಈಗ ಫ್ಯಾಕ್ಟರಿಯನ್ನು ಹಾಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಾಗವಾನಿ ಗಿಡ ಆಗಿರ್ಬೋದು, ಚಿಕ್ಕು ತೋಟ ಆಗಿರ್ಬೋದು, ಇವೆಲ್ಲವನ್ನು ಸದ್ಯ ಈಗ ನಾಶ ಮಾಡಿರುವಂಥದ್ದು. ಸದ್ಯ ರೈತ ಹೋಗಿ ಕೆಆರ್ಡಿಬಿ ಇಲಾಖೆಯ ಅಧಿಕಾರಿಗಳಿಗೆ ಕೇಳಿದ್ರೆ ಇದಕ್ಕೆ ಯಾರೊಬ್ರು ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅಂತೇಳಿ ರೈತರು ಆರೋಪನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಇರ್ತದೆ ಆ ರೈತನಿಗೆ ಅಂದ್ರೆ ಬರ್ಬೇಕಾದಂತಹ ಪರಿಹಾರ ಸುಮಾರು 3.5ರಿಂದ 4 ಕೋಟಿ ಏನು ಪರಿಹಾರ ಬರ್ಬೇಕಾಗಿತ್ತು, ಆ ಪರಿಹಾರವನ್ನ ರೈತನಿಗೆ ಇನ್ನೂ ಕೆಆರ್ಡಿಬಿ ಇಲಾಖೆ ಅಧಿಕಾರಿಗಳು ಕೊಡಲಿ ಮುಂದಾಗಿಲ್ಲ. ಎಲ್ಲ ಒಂದ್ ಕಡೆ ಏನಂತಂದ್ರೆ ಈ ಒಂದು ಅಧಿಕಾರಿಗಳ ಈ ಕಳೆದ 4-5 ವರ್ಷಗಳಿಂದ ಕೆಆರ್ಡಿಬಿ ಇಲಾಖೆ ಅಧಿಕಾರಿಗಳು ಅಂದ್ರೆ SLOಗಳು ಈಗಾಗಲೇ 3 ತಿಂಗಳು 4 ತಿಂಗಳಿಗೊಮ್ಮೆ ಈ ರೀತಿಯಾಗಿ ಅಧಿಕಾರಿಗಳು ವರ್ಗಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಸೂಕ್ತವಾಗಿ ರೈತರಿಗೆ ಬರ್ಬೇಕಾದಂತಹ ಪರಿಹಾರಗಳ ಬರ್ತಾ ಇಲ್ಲ. ನೈನಾ, ಓಕೆ, ಥ್ಯಾಂಕ್ ಯು ಪರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.